ಫಿನಾನ್ಷಿಯಲ್ ಚಾರ್ಟ್ಗಳ ಈ ಜಗತ್ತಿಗೆ ನಿಮ್ಗೆಲ್ಲ ಸ್ವಾಗತ. ನೋಡೋಕೆ ಬರೀ ಗೀಚು ಬಣ್ಣ ಅಂತ ಅನ್ಸಿದ್ರು ಇದ್ರ ಹಿಂದೆ ಅಡಗಿರೋ ರಹಸ್ಯಗಳನ್ನ ಭೇದಿಸೋಕೆ ನೀವು ರೆಡಿ ಇದ್ದೀರಾ? ಹಾಗಾದ್ರೆ ಬನ್ನಿ, ಇವತ್ತು ನಾವು ಈ ಚಾರ್ಟ್ಗಳು ಮಾತಾಡೋ ಭಾಷೆನ ಕಲಿಯೋದ್ರಿಂದ ನಮ್ಮ ಜರ್ನಿ ಶುರು ಮಾಡೋಣ. ಈ ಚಾರ್ಟ್ ನೋಡಿದ ತಕ್ಷಣ ಏನನ್ಸುತ್ತೆ? ಏನೋ ಗಜಿಬಿಜಿ ಗೆರೆಗಳು ಅಷ್ಟೇ ತಾನೇ? ಆದ್ರೆ ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ಏರಿಳಿತದ ಹಿಂದೆ ಒಂದು ಕಥೆ ಇದೆ. ಅದು ಖರೀದಿದಾರರ ಭರವಸೆ ಮತ್ತು ಮಾರಾಟಗಾರರ ಭಯದ ನಡುವೆ ನಡೆಯೋ ಒಂದು ದೊಡ್ಡ ಯುದ್ಧ. ಇವತ್ತು ನಾವು ಆ ಕಥೆನ ಹೇಗೆ ಓದೋದು ಅಂತ ಕಲಿಯಲಿದ್ದೇವೆ. ಇದನ್ನ ಹೀಗೆ ಯೋಚನೆ ಮಾಡಿ, ಆಕಾಶದಲ್ಲಿ ಕಪ್ಪಗೆ ಮೋಡಗಳು ಬಂದ್ರೆ ಮಳೆ ಬರಬಹುದು ಅಂತ ನಾವು ಅಂದಾಜು ಮಾಡ್ತೀವಿ ಅಲ್ವಾ? ಅದೇ ರೀತಿ ಈ ಚಾರ್ಟ್ ಪ್ಯಾಟರ್ನ್ಗಳು ಮಾರುಕಟ್ಟೆಯಲ್ಲಿ ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಸುಳಿವು ಕೊಡುತ್ತೆ. ಇದು ಭವಿಷ್ಯವಾಣಿ ಅಂತೂ ಅಲ್ಲ, ಆದ್ರೆ ಮುಂದೆ ಬರೋದಕ್ಕೆ ರೆಡಿಯಾಗಿರಲು ಒಂದು ಸೂಚನೆ ಅಷ್ಟೇ. ಹಾಗಾದ್ರೆ ಈ ಕಥೆ ಓದೋಕೆ ನಾವು ಎಲ್ಲಿಂದ ಶುರು ಮಾಡಬೇಕು? ಉತ್ತರ ತುಂಬಾ ಸಿಂಪಲ್. ಅದರ ಅಕ್ಷರಗಳಿಂದ, ಅಂದ್ರೆ ಒಂದೊಂದೇ ಕ್ಯಾಂಡಲ್ ಸ್ಟಿಕ್ನಿಂದ. ಬನ್ನಿ, ಪ್ರತಿಯೊಂದು ಕ್ಯಾಂಡಲ್ ನಮ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಪ್ರತಿಯೊಂದು ಕ್ಯಾಂಡಲ್ ಒಂದು ಚಿಕ್ಕ ಕಥೆ ಇದ್ದಾಗೆ. ಅದರ ಬಾಡಿ ಅಂದ್ರೆ ದಪ್ಪ ಭಾಗ ದಿನದ ಆರಂಭ ಮತ್ತು ಕೊನೆ ಹೇಗಿತ್ತು ಅಂತ ಹೇಳಿದ್ರೆ, ಅದರ ಶ್ಯಾಡೋ ಅಂದ್ರೆ ತೆಳುವಾದ ಬಾಲುಗಳು ಆ ದಿನದ ಅತ್ಯಂತ ರೋಚಕ ಕ್ಷಣಗಳನ್ನ, ಅಂದ್ರೆ ಬೆಲೆ ಎಷ್ಟು ಮೇಲು ಹೋಯ್ತು, ಎಷ್ಟು ಕೆಳಗೆ ಬಂತು ಅಂತ ತೋರಿಸುತ್ತೆ. ಒಂದೇ ಚಿತ್ರದಲ್ಲಿ ಒಂದು ದಿನದ ಪೂರ್ತಿ ಡ್ರಾಮಾನೇ ಹಿಡಿದಿಡುತ್ತೆ. ಇಲ್ಲಿ ಬಣ್ಣಗಳೇ ಕಥೆ ಹೇಳ್ಬಿಡ್ತವೆ. ಹಸಿರು ಬಣ್ಣ ಅಂದ್ರೆ ಆಶಾವಾದದ ಸಂಕೇತ, ಅಂದ್ರೆ ಖರೀದಿದಾರರು ಗೆದ್ದ ದಿನ, ಬೆಲೆ ಏರಿದೆ. ಇನ್ನು ಕೆಂಪು ಬಣ್ಣ ಒಂದು ಎಚ್ಚರಿಕೆಯ ಗಂಟೆಯದ ಹಾಗೆ, ಮಾರಾಟಗಾರರು ಮೇಲುಗೈ ಸಾಧಿಸಿದ ದಿನ, ಬೆಲೆ ಇಳಿದಿದೆ. ಇದು ಮಾರುಕಟ್ಟೆಯ ಮೂಡ್ ತಿಳಿಸೋ ಒಂದು ಕಲರ್ ಕೋಡ್. ಓಕೆ, ಒಂದು ಕ್ಯಾಂಡಲ್ ಅಂದ್ರೆ ಏನು ಅಂತ ಈಗ ನಮಗ ಅರ್ಥ ಆಯ್ತು. ಆದರೆ ನಿಜವಾದ ಮ್ಯಾಜಿಕ್ ಶುರುವಾಗೋದೇ ಈಗ. ಕ್ಯಾಂಡಲ್ ಸ್ಟಿಕ್ ವಿಶ್ಲೇಷಣೆಯಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಚಾರ್ಟ್ಗಳನ್ನ ನೋಡೋ ದೃಷ್ಟಿಕೋನವೇ ಬದಲಾಗತ್ತೆ. ರಿಯಲ್ ಎಸ್ಟೇಟ್ನಲ್ಲಿ ಲೊಕೇಶನ್ 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 ಅಂತ ಹೇಳ್ತಾರಲ್ವಾ, ಸೇಮ್ ಟು ಸೇಮ್ ಇಲ್ಲೂ ಅಷ್ಟೇ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳಲ್ಲಿ ಲೊಕೇಶನ್ ಅನ್ನೋದೇ ಎಲ್ಲವನ್ನು ಡಿಸೈಡ್ ಮಾಡುತ್ತೆ. ಒಂದೇ ಥರ ಇರೋ ಕ್ಯಾಂಡಲ್ ಚಾರ್ಟ್ನ ಕೆಳಗೆ ಬಂದ್ರೆ ಹೀರೋ ಆಗ್ಬೋದು. ಅದೇ ಕ್ಯಾಂಡಲ್ ಚಾರ್ಟ್ನ ಮೇಲೆ ಬಂದ್ರೆ ವಿಲನ್ ಆಗ್ಬಿಡ್ಬೋದು. ಅಂದ್ರೆ ಅದು ಎಲ್ಲಿದೆ ಅನ್ನೋದೇ ಅದರ ನಿಜವಾದ ಕ್ಯಾರೆಕ್ಟರ್ನ ಡಿಸೈಡ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬುಲಿಶ್ ಪ್ಯಾಟರ್ನ್ಗಳು ಕುಸಿತದ ಅಂತ್ಯವನ್ನು, ಏರಿಕೆಯ ಆರಂಭವನ್ನು ಸೂಚಿಸ್ತವೆ. ಇವು ಮಾರುಕಟ್ಟೆಯ ಹೀರೋಗಳು. ಹಾಗೆ ಬೇರಿಶ್ ಪ್ಯಾಟರ್ನ್ಗಳು ಏರಿಕೆಯ ಅಂತ್ಯವನ್ನು, ಕುಸಿತದ ಆರಂಭವನ್ನು ಸೂಚಿಸ್ತವೆ. ಇವು ವಿಲನ್ಗಳು. ಯಾವಾಗ್ಲೂ ಸರಿಯಾದ ಸಮಯದಲ್ಲಿ ಯಾರು ಬರ್ತಾರೆ ಅಂತ ಗಮನಿಸ್ತಾ ಇರಬೇಕು. ರೆಡಿಯಾಗಿ, ಯಾಕಂದ್ರೆ ಈಗ ನಾವು ಕ್ಯಾಂಡಲ್ ಸ್ಟಿಕ್ ಪ್ರಪಂಚದ ಟ್ವಿನ್ಸ್ ಅಂದ್ರೆ ಅವಳಿ ಜವಳಿಗಳನ್ನ ಮೀಟ್ ಮಾಡ್ತಾ ಇದೀವಿ. ನೋಡಕ್ಕೆ ಒಂದೇ ತರ ಇದ್ರೂ ಇವರ ಗುಣಗಳು ಪೂರ್ತಿ ಆಪೋಸಿಟ್. ನಮ್ಮ ಮೊದಲ ಜೋಡಿ ಹ್ಯಾಮರ್ ಮತ್ತು ಹ್ಯಾಂಗಿಂಗ್ ಮ್ಯಾನ್. ನೋಡಿ, ಎರಡೂ ಸುತ್ತಿಗೆ ತರಾನೇ ಕಾಣಿಸುತ್ತೆ ಅಲ್ವಾ? ಆದ್ರೆ ಒಂದು ಕುಸಿದ ನಂತರ ಬಂದ್ರೆ ಅದು ಹ್ಯಾಮರ್, ಅಂದ್ರೆ ಮಾರುಕಟ್ಟೆ ತನ್ನ ತಳಪಾಯವನ್ನ ಗಟ್ಟಿ ಮಾಡ್ಕೊಳ್ತಾ ಇದೆ ಅನ್ನೋ ಸಿಗ್ನಲ್. ಅದೇ ಒಂದು ಏರಿಕೆಯ ನಂತರ ತುದಿಯಲ್ಲಿ ಕಾಣಿಸ್ಕೊಂಡ್ರೆ ಅದು ಹ್ಯಾಂಗಿಂಗ್ ಮ್ಯಾನ್, ಅಂದ್ರೆ ಅಪಾಯದ ಮುನ್ಸೂಚನೆ. ನೋಡಿ, ಆಕಾರ ಒಂದೇ, ಆದರೆ ಸಂದೇಶ ಬೇರೆ ಬೇರೆ. ಬಣ್ಣ ಯಾವುದೇ ಇರಲಿ, ಅದು ಯಾವ ಜಾಗದಲ್ಲಿದೆ ಅನ್ನೋದೇ ಮುಖ್ಯ. ಓಕೆ, ಈಗ ನಿಮ್ಗೆ ಲೊಕೇಶನ್ ರೂಲ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಜೋಡಿನ ಮೀಟ್ ಮಾಡೋಣ. ಇವ್ರೂ ಕೂಡ ಅವಳಿಗಲೇ. ಈಗ ಸುತ್ತಿಗೆಯನ್ನ ತಲೆ ಕೆಳಗು ಮಾಡೋಣ. ಇದು ಒಂದು ಕುಸಿತದ ಕೊನೆಯಲ್ಲಿ ಕಾಣಿಸ್ಕೊಂಡ್ರೆ ಇದು ಇನ್ವರ್ಟೆಡ್ ಹ್ಯಾಮರ್, ಏರಿಕೆಯ ಪ್ರಯತ್ನದ ಮೊದಲ ಸೂಚನೆ ಇದು. ಆದರೆ ಒಂದು ಏರಿಕೆಯ ತುತ್ತ ತುದಿಯಲ್ಲಿ ಕಾಣಿಸ್ಕೊಂಡ್ರೆ ಇದು ಶೂಟಿಂಗ್ ಸ್ಟಾರ್, ಆಕಾಶದಿಂದ ಬೀಳೋ ನಕ್ಷತ್ರದ ಹಾಗೆ ಬೆಲೆ ಕೂಡ ಬೀಳಬಹುದು ಅನ್ನೋ ಸಿಗ್ನಲ್. ಇಲ್ಲೂ ಕೂಡ ಸಂದರ್ಭವೇ ಕಿಂಗ್. ಕೆಲವೊಮ್ಮೆ ಮಾರುಕಟ್ಟೆಗೆ ಏನ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಆಗಲ್ಲ. ಅಂಥ ಒಂದು ಗೊಂದಲದ ಕ್ಷಣವನ್ನ ತೋರ್ಸೋಕೆ ಒಂದು ಸ್ಪೆಷಲ್ ಕ್ಯಾಂಡಲ್ ಇದೆ. ಅದರ ಹೆಸರು ಡೋಜಿ. ಇದು ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಮಯ. ಡೋಜಿಯನ್ನ ಒಂದು ಹಗ್ಗಜಗಾಟದ ಸ್ಪರ್ಧೆ ತರ ಕಲ್ಪಿಸ್ಕೊಳ್ಳಿ. ಖರೀದಿದಾರರು ಒಂದು ಕಡೆಯಿಂದ ಎಳೆದ್ರೆ ಮಾರಾಟಗಾರರು ಇನ್ನೊಂದು ಕಡೆಯಿಂದ ಎಳೀತಾರೆ. ದಿನಪೂರ್ತಿ ಫೈಟ್ ನಡೆದ್ರೂ ಕೊನೆಗೆ ಯಾರೂ ಗೆಲ್ಲಲ್ಲ. ಬೆಲೆ ಎಲ್ಲಿ ಶುರುವಾಗಿತ್ತೋ ಅಲ್ಲೇ ವಾಪಸ್ ಬರುತ್ತೆ. ಈ ಯುದ್ಧ ವಿರಾಮದ ನಂತರ ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ? ಅದೇ $1 ಮಿಲಿಯನ್ ಪ್ರಶ್ನೆ. ಕೆಲವು ಡೋಜಿಗಳು ನಮ್ಗೆ ಆ ಯುದ್ಧದ ರಿಸಲ್ಟ್ ಬಗ್ಗೆ ಒಂದು ಸುಳಿವು ಕೊಡುತ್ತೆ. ಡ್ರ್ಯಾಗನ್ ಫ್ಲೈ ಡೋಜಿಯಲ್ಲಿ ಉದ್ದನೆ ಕೆಳಬಾಲ ಏನ್ ಹೇಳುತ್ತೆ ಅಂದ್ರೆ, ಮಾರಾಟಗಾರರು ಬೆಲೆನ ಕೆಳಗೆ ತಳ್ಳೋಕೆ ಟ್ರೈ ಮಾಡಿದ್ರು, ಆದ್ರೆ ಫೇಲ್ ಆದ್ರು ಅಂತ. ಇದು ಖರೀದಿದಾರರಿಗೆ ಒಳ್ಳೆ ಸುದ್ದಿ. ಇನ್ನೊಂದು ಕಡೆ ಗ್ರೇವ್ ಸ್ಟೋನ್ ಡೋಜಿಯಲ್ಲಿ ಉದ್ದನೆ ಮೇಲಿನ ಬಾಲ ಏನ್ ತೋರಿಸುತ್ತೆ ಅಂದ್ರೆ, ಖರೀದಿದಾರರು ಬೆಲೆನ ಮೇಲೆ ತಗೊಂಡೋಗೋಕೆ ಫೇಲ್ ಆದ್ರು ಅಂತ. ಇದು ಮಾರಾಟಗಾರರಿಗೆ ಗೆಲುವು. ಸೊ ಬಾಲ ಯಾವ ದಿಕ್ಕಿನಲ್ಲಿದೆ ಅನ್ನೋದೇ ಯುದ್ಧದ ಕಥೆನ ಹೇಳುತ್ತೆ. ಸರಿ,
ಈಗ ನಾವು ಚಾರ್ಟ್ನ ಭಾಷೆ ಅರ್ಥ ಮಾಡ್ಕೊಳ್ಳೋಕೆ ಕಲ್ತಿದ್ದೇವೆ. ಆದರೆ ಬರೀ ಭಾಷೆ ಗೊತ್ತಿದ್ರೆ ಸಾಲದು ಅಲ್ವಾ? ಅದನ್ನು ಬಳಸಿ ಸರಿಯಾದ ನಿರ್ಧಾರಗಳನ್ನು ಹೇಗೆ ತಗೋಬೇಕು? ಈಗ ನಾವು ಥಿಯರಿಯಿಂದ ಸ್ಟ್ರಾಟಜಿಗೆ ಜಂಪ್ ಮಾಡೋಣ. ಯಶಸ್ವಿ ಟ್ರೇಡಿಂಗ್ಗೆ ಈ 3 ಸ್ಟೆಪ್ಸ್ ಅನ್ನೋದು ಒಂದು ಮಂತ್ರ ಇದ್ದಾಗೆ. ಫಸ್ಟ್, ಸರಿಯಾದ ಜಾಗದಲ್ಲಿ ಸರಿಯಾದ ಪ್ಯಾಟರ್ನ್ನ ಗುರುತಿಸಬೇಕು. ಎರಡನೇದು, ಮತ್ತು ಇದು ತುಂಬಾನೇ ಮುಖ್ಯ, ತಾಳ್ಮೆ. ತಕ್ಷಣಕ್ಕೆ ಜಂಪ್ ಮಾಡಬಾರ್ದು. ನೆಕ್ಸ್ಟ್ ಕ್ಯಾಂಡಲ್ ನಮ್ಮ ಊಹೆ ಸರಿಯದೆ ಅಂತ ಕನ್ಫರ್ಮ್ ಮಾಡೋವರೆಗೂ ವೇಟ್ ಮಾಡಲೇಬೇಕು. ಮೂರನೇದು, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ನಮ್ಮ ರಿಸ್ಕ್ನ ಕಂಟ್ರೋಲಲ್ಲಿ ಇಡಬೇಕು. ನೆನ್ಪಿಡಿ, ಇದು ಸ್ಪೀಡ್ಗಿಂತ ಹೆಚ್ಚಾಗಿ ಡಿಸಿಪ್ಲಿನ್ ಇರುವ ಆಟ. ಈಗಲೇ ಕಷ್ಟಪಟ್ಟು ದುಡಿದ ಹಣವನ್ನ ಪಣಕ್ಕಿಡಬೇಡಿ. ಮೊದಲು ಪೇಪರ್ ಟ್ರೇಡಿಂಗ್ ಮೂಲಕ ಪ್ರಾಕ್ಟೀಸ್ ಮಾಡಿ. ಇದು ವಿಡಿಯೋ ಗೇಮ್ ಆಡಿದ ಹಾಗೆ, ಆದರೆ ನೀವು ಕಲಿಯೋದು ನಿಜವಾದ ಮಾರುಕಟ್ಟೆಯಲ್ಲಿ. ತಪ್ಪುಗಳನ್ನ ಮಾಡಿ ಕಲಿಯಿರಿ ಮತ್ತು ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೋ ಆಮೇಲೆ ಮಾತ್ರ ಮುಂದಿನ ಹೆಜ್ಜೆ ಇಡಿ. ಒಂದು ವಿಷಯ ನೆನ್ಪಿರಲಿ, ಈ ವಿಶ್ಲೇಷಣೆಯನ್ನ ನೋಡೋದು ಈಜು ಪುಸ್ತಕ ಓದಿದ ಹಾಗೆ. ನೀರಿಗಿಳಿಯುವವರೆಗೂ ನಿಜವಾದ ಈಜು ಕಲಿಯೋಕ್ಕಾಗಲ್ಲ. ಅದೇ ರೀತಿ ನಿಜವಾದ ಟ್ರೇಡಿಂಗ್ ಅನುಭವವೇ ನಮ್ಮ ಬೆಸ್ಟ್ ಟೀಚರ್. ಥಿಯರಿ ಕಲೀರಿ, ಆದರೆ ಅನುಭವದಿಂದ ಪಳಗಿ. ಇವತ್ತು ನಾವು ಮಾರುಕಟ್ಟೆಯ ಭಾಷೆಯ ಅಕ್ಷರಗಳನ್ನು ಕಲ್ತಿದ್ದೇವೆ. ಆದರೆ ಒಂದು ಅಕ್ಷರದಿಂದ ಏನ್ತಾನೆ ಹೇಳಬಹುದು? ನಿಜವಾದ ಕಥೆಗಳು, ನಿಜವಾದ ಡ್ರಾಮಾಗಳು ಶುರುವಾಗೋದೇ ನಾವು ಈ ಅಕ್ಷರಗಳನ್ನು ಜೋಡಿಸಿ ವಾಕ್ಯಗಳನ್ನ ಮತ್ತು ಪ್ಯಾರಗಳನ್ನ ಓದೋಕೆ ಶುರು ಮಾಡಿದಾಗ. ಮುಂದಿನ ಬಾರಿ ನಾವು ಆ ರೋಚಕ ಜಗತ್ತಿಗೆ ಕಾಲಿಡೋಣ.